ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನನ್ನ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ. ಅದನ್ನು ಉಳಿಸ್ಕೊಡೋ ಜವಾಬ್ದಾರಿ ನಿಂದು. ಅದಕ್ಕೆ ಉಳ್ಸೋಕ್ಕಾಗಲ್ಲ ಅಂದರೆ ನೀನು ನನ್ನ ಪ್ರಾಣ ತಗೋ. ನಾನು ನಿನ್ನೇ ನಂಬಿದ್ದೀನಿ. ನನ್ನ ಮಗು ಸರಿ ಹೋಗಿದೆ ಅಂತ ಸುದ್ದಿ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಅಲ್ಲಾಡಲ್ಲ. ನನ್ನ ಮಗು ಸರಿ ಹೋಗಲಿಲ್ಲ ಅಂದರೆ ನನ್ನ ಪ್ರಾಣ ಇಲ್ಲೇ ಹೋಗಲಿ, ನಿನ್ನ ಸನ್ನಿಧಿ ಬಿಟ್ಟು ನಾನು ಹೋಗಲ್ಲ. ಜಾನ್ವಿ ತುಂಬ ಹೋರಾಟ ಮಾಡಿ ತನ್ನ ಮಗುನ ದಕ್ಕಿಸ್ಕೊಂಡಿದ್ದಾಳೆ. ಆದರೆ ಈಗ ಅದು ಮತ್ತೆ ಕೈ ತಪ್ಪು ಹೋಗೋ ಥರ ಆಗ್ತಿದೆ. ಅದಿನ್ನೂ ಬದುಕಿ ಬಾಳ್ಬೇಕಾದ ಜೀವ. ಬೇಕಾದ್ರೆ ನನ್ನ ಜೀವ ತಗೊಂಡು ಆ ಮಗುನ ಉಳಿಸ್ಕೊಡು ತಂದೆ. ಶ್ರೀ ಜಾನ್ವಿ ಮುಖದಲ್ಲಿ ಸಂತೋಷ ಅನ್ನೋದು ಯಾವಾಗಲೂ ತುಂಬಿರೋ ಹಾಗೆ ಮಾಡು. ನನ್ನ ಮಗ ಹುಟ್ಟಿದಾಗಿಂದ ಯಾವ ಕಷ್ಟನೂ ನೋಡದೆ ಸುಖವಾಗಿ ಸಂತೋಷವಾಗಿ ಬೆಳೆದವನು. ಅವನಿಗಿನ್ನೂ ಬಾಲ್ಯದ ನೆನಪುಗಳು ಹಾಗೇ ಇವೆ. ಅದಕ್ಕೆ ತಾನು ತನ್ನ ಮಗುವಿನ ತನಗಿಂತ ಸಂತೋಷವಾಗಿ ಬೆಳೆಸಬೇಕು. ಆ ಮಗುವಿನ ಸಂತೋಷದಲ್ಲೇ ತನ್ನ ಸಂತೋಷನೂ ಕಾಣಬೇಕು ಅಂತೆಲ್ಲ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದಾನೆ. ನಾವುಗಳು ಅಷ್ಟೆ. ಇಷ್ಟು ವರ್ಷ ಶ್ರೀನ ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ವೋ ಅವನ ಮಗುನೂ ಅಷ್ಟೇ ಚೆನ್ನಾಗಿ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಮೊಮ್ಮಗನ ಉಳಿಸ್ಕೊಡಪ್ಪ ತಂದೆ. ನೋಡು ದೇವ್ರೆ, ಜಾನ್ವಿ ಈಗಾಗಲೇ ಅವಳ ಮಗು ವಿಷಯದಲ್ಲಿ ತುಂಬ ನೊಂದ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಆದರೂ ಇವತ್ತು ಅವಳಿಗೋಸ್ಕರ, ಅವಳ ಮಗುಗೋಸ್ಕರ ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮನೆ ಇಡೀ ಸಂತೋಷ ಆ ಮಗುವಿನ ನಗು ಮೇಲೆ ನಿಂತಿದೆ. ದಯವಿಟ್ಟು ಅದನ್ನು ಕಿತ್ಕೋಬೇಡ ದೇವ್ರೆ, ಪ್ಲೀಸ್. ಜಾನ್ವಿ, ದೇವರು ಖಂಡಿತ ನಿನ್ನ ಮಗುನ ಉಳಿಸ್ಕೊಡ್ತಾನೆ. ಎಷ್ಟೊತ್ತು ಅಂತ ಹೀಗೆ ನಿಂತಿರ್ತೀಯ? ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಬಸ್ಸು, ನನ್ನ ಮಗು ಹುಷಾರಾಗಿದೆ ಅನ್ನೋ ಸುದ್ದಿ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸಿದ್ರೆ ನನ್ನ ಮಗುನೂ ಹುಷಾರು ಮಾಡಲಿ. ಮತ್ತೆ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ವಸುಧಾ, ಜಾನ್ವಿ ಎಲ್ಲಿದ್ದಾಳೆ? ಇಲ್ಲೇ ನನ್ನ ಪಕ್ಕದಲ್ಲಿದ್ದಾಳೆ. ಕೊಡು ಅವಳಿಗೆ ಫೋನು. ಒಂದು ನಿಮಿಷ ಕೊಟ್ಟೆ, ತಗೋ. ಅಜ್ಜಿ, ಜಾನ್ವಿ, ನಿನ್ನ ಪ್ರಾರ್ಥನೆ ದೇವ್ರಿಗೆ ಕೇಳಿಸಿದ್ದೆ. ನಮ್ಮ ಮಗುನ ಉಳಿಸ್ಕೊಟ್ಬಿಟ್ಟ. ಹೌದಾ ಅಜ್ಜಿ? ಜಾನ್ವಿ, ಮಗು ಪೂರ್ತಿ ಹುಷಾರಾಗಿದೆ. ಈಗಲೇ ಮಗುನ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟ್ರು ಹೇಳಿದ್ರು. ನಾನು ಈಗಲೇ ಮಗುನ ಕರ್ಕೊಂಡು ಅಲ್ಲಿ ಬರ್ತಾ ಇದ್ದೀನಿ. ಸರಿ ಅಜ್ಜಿ. ಬಸ್ಸು, ನನ್ನ ಮಗು ಹುಷಾರಾಗೋಯ್ತಂತೆ. ನನಗೆ ಈಗ ಸಮಾಧಾನ ಆಯಿತು. ನಾನು ಹೇಳಿಲ್ವಾ ಜಾನ್ವಿ, ಮಗುಗೇನೂ ಆಗಲ್ಲ ಅಂತ. ದೇವರು ನಂಬಿಕೆನ ಹುಸಿ ಮಾಡಲ್ಲ ಅಂತ. ಸರ್, ವಿಷಯ ಎಲ್ಲ ನಿಮಗೆ ಗೊತ್ತಲ್ಲ ಸರ್, ಆದರೂ ನನ್ನನ್ನು ಯಾಕೆ ಸರ್ ಒಳಗಾಕಿದ್ದೀರಾ? ಮರಿ, ನೀನು ಮಾಡಿರೋದು ಕಿಡ್ನ್ಯಾಪು, ಅದು ಒಂದು ಹೆಂಗಸನ್ನ. ಅದನ್ನೇನು ಸಾಮಾನ್ಯವಾದ ಕೇಸು ಅಂತ ಅಂದ್ಕೊಂಡ್ಯಾ? ಸರ್, ಆ ಎಮ್ಮನ್ ಕಿಡ್ನಾಪ್ ಮಾಡಿ ನನಗೇನಾಗಬೇಕಿತ್ತು ಸರ್? ನಮ್ಮ ಅಕ್ಕನ ಸಂಸಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಹಾಗೆ ಮಾಡಿದೆ ಅಷ್ಟೇ. ಹಾಗೆ ನೋಡಿದ್ರೆ ನಮ್ಮ ಅಕ್ಕನ ಪಾಪನ ಕಿಡ್ನಾಪ್ ಮಾಡಿದ್ದಕ್ಕೆ ಆ ಎಮ್ಮನ್ ನೀವು ಒಳಗಡೆ ಹಾಕಬೇಕು, ನನ್ನನ್ನಲ್ಲ ಸರ್. ಸರ್, ಅಕ್ಕನ ಪಾಪಗೆ ಹುಷಾರಿಲ್ಲ ಸರ್, ನಾನು ಹೋಗಿ ನೋಡಬೇಕು, ದಯವಿಟ್ಟು ಬಿಡಿ ಸರ್. ಶಡ ಪೈಸೆ,
ನೀನು ಹೇಳ್ದಂಗೆಲ್ಲ ಕೇಳಕ್ಕಲ್ಲ ನಾವಿಲ್ಲಿರೋದು. ಯಾರ್ದು ತಪ್ಪು ಯಾರ್ದು ಸರಿ, ಯಾವ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಸ್ಟೇಷನ್ಗೆ ಕೊಟ್ಟಿರೋದು. ಏನೋ ನನ್ನ ಫ್ರೆಂಡ್ ಬಾಮ ಇದ್ನ ಅಂತೇಳಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಅತಿಯಾಗಿ ಮಾತಾಡ್ತಾ ಇದೆಯಾ ನೀನು? ಸರ್ ನಾನು ಹಾಗೆ ಹೇಳಲಿಲ್ಲ ಸರ್. ಸರ್ ಅವ್ರನ್ನೆಲ್ಲ ಹಿಡಿಯೋಕ್ಕೆ ನಾನು ನಿಮ್ಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಅದನ್ನೆಲ್ಲ ನೆನ್ಸ್ಕೊಂಡಾದ್ರೂ ನನ್ನನ್ನು ಬಿಟ್ಬಿಡಿ ಸರ್. ನೀನು ನಮ್ಮ ಡಿಪಾರ್ಟ್ಮೆಂಟಿಗೆ ಮಾಡಿರೋ ಸಹಾಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು ನಿನಗೊಂದು ಮೆಡ್ಲು ಕೊಡಿಸ್ತೀನಿ, ಆಯ್ತಾ? ಮುಚ್ಚೋ ಬಾಯಿನ. ಬೇಡ ಸರ್, ಮೆಡ್ಲಿಟ್ಕೊಂಡು ನಾನೇನು ಮಾಡಲಿ ಸರ್, ನನ್ನನ್ನು ಬಿಟ್ಬಿಡಿ ಸರ್ ಸಾಕು. ಬಾಬಾ ನೀವಾದರೂ ಬಂದ್ರಾ? ಬಾಬಾ ಹೇಳಿ ಬಾಬಾ, ನೋಡಿ ನನ್ನನ್ನು ಸೆಲ್ಲೊಳಗೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ. ಹೇಳಿ ಬಾಬಾ ನಂದೇನು ತಪ್ಪಿಲ್ಲ ಅಂತ. ಇಫ್ ಯು ಡೋಂಟ್ ಮೈಂಡ್ ರವೀನಾ. ನೋಡಿ ಶ್ರೀ, ಕಾನೂನಿನ ಚೌಕಟ್ಟೊಳಗೆ ಏನು ಸಹಾಯ ಬೇಕು ಕೇಳಿ, ನಾನು ಮಾಡ್ತೀನಿ. ಪರ್ಸನಲ್ ಏನೇ ಬೇಕಾದ್ರೂ ಅದನ್ನು ಕೂಡ ಸಹಾಯ ಮಾಡ್ತೀನಿ. ಬಟ್ ಕಾನೂನನ್ನು ಮೀರಿ ಯಾವುದೇ ಕಾರಣಕ್ಕೂ ನಾನು ಸಹಾಯ ಮಾಡೋಕ್ಕಾಗಲ್ಲ. ನೀವು ಕಾನೂನನ್ನ ಮೀರಿ ಹೆಲ್ಪ್ ಮಾಡಿ ಅಂತ ಕೇಳ್ತಿಲ್ಲ ಇನ್ಸ್ಪೆಕ್ಟರ್, ಆದರೆ ಒಂದೊಂದು ಸಲ ಕಾನೂನಿಗಿಂತ ಸತ್ಯ ಮತ್ತು ಮಾನವೀಯತೆ ಇಂಪಾರ್ಟೆಂಟ್ ಆಗುತ್ತಲ್ವಾ? ರವಿ ಅವ್ರನ್ನೆಲ್ಲ ಹಿಡಿಯೋದಕ್ಕೆ ಎಷ್ಟು ರಿಸ್ಕ್ ತೊಗೊಂಡು ಹೆಲ್ಪ್ ಮಾಡಿದ್ದಾನೆ, ನೀವು ಅದನ್ನು ಕನ್ಸಿಡರ್ ಮಾಡಬೇಕಲ್ವಾ? ನಾನು ಅವಾಗ್ಲಿಂದ ಅದನ್ನೇ ಪಡ್ಕೋತಾ ಇದ್ದೀನಿ ಬಾಬಾ, ಅವ್ರು ಕೇಳ್ತಾನೆ ಇಲ್ಲ. ಹುಚ್ಚು ಬಾಯ್, ನಾವಿಬ್ರು ಮಾತಾಡ್ಬೇಕಾ? ನಿಂದೇನು ಮಧ್ಯದಲ್ಲಿ ಮಾತು? ಐ ಆಮ್ ಸಾರಿ ಶ್ರೀ. ಅಮ್ಮ ರೀ ಏನಾಯ್ತು? ಏನ್ರಿ ಆಯ್ತು? ಏನು ಇಲ್ಲ, ಸ್ವಲ್ಪ ಮಂಡಿ ನೋವು ಅಷ್ಟೇ. ಏನ್ ಸ್ವಲ್ಪ ಮಂಡಿ ನೋವು ಅಂತಿದ್ರೆ ಇಷ್ಟೊಂದು ನರಳಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ರವಿ ಬೇರೆ ಮನೇಲಿ ಇಲ್ವೇ? ಅವನು ಪೊಲೀಸರು ಹೇಳ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಲಿ ಈಗ? ಜಾನ್ವಿಗಾದ್ರೂ ಫೋನ್ ಮಾಡ್ತೀನಿ. ಆ ಮಗುಗೆ ಯಾಕೆ ತೊಂದರೆ ಕೊಡ್ತೀಯಾ? ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಇರ್ರಿ, ನಾನು ಎಲ್ಲ ನೋಡ್ಕೋತೀನಿ. ಅಯ್ಯೋ ಏನ್ ನೋಡ್ಕೋತೀಯೋ ಏನೋ ಕಾಣೆ. ಹೋಗು. ಬೇಡ ಕಣೆ ಸುಗಂಧ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಯ್ಯೋ ಹೇಳಮ್ಮ, ರವಿ ಬಗ್ಗೆ ವಿಚಾರಿಸಕ್ಕೆ ಫೋನ್ ಮಾಡಿದ್ಯಾ? ಶ್ರೀ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ. ರವಿ ಬಗ್ಗೆ ವಿಚಾರಿಸಕ್ಕಲ್ಲ ಕಣೆ, ನಿಮ್ಮ ಅಪ್ಪನ ಬಗ್ಗೆ ಮಾತಾಡೋದಿಕ್ಕೆ. ಅಪ್ಪನ ಬಗ್ಗೆನಾ? ಏನು, ಯಾಕೆ ಇಷ್ಟೊಂದು ಭಯದಲ್ಲಿದ್ದೀರಾ? ಜಾನ್ವಿ, ನಾನು ಹೊರಗಡೆ ಹೋಗಿದ್ದೆ ಕಣೆ, ಬರೋಷ್ಟರಲ್ಲಿ ಕಾಲು ನೋವಂತೂ ತುಂಬ ನರಳಾಡ್ತಾ ಇದ್ದಾರೆ. ಅವ್ರ ಒದ್ದಾಟ ನನ್ನ ಕೈ ನೋಡಕ್ ಆಗ್ತಿಲ್ಲ ಕಣೆ. ಏನೂ ಇಲ್ಲ, ಸುಮ್ಮನೆ ಇರೋಂತ ಬಾಯಿ ಹೊಡಿತಾರೆ. ಅವ್ರು ನರಳಾಡ್ತಿರೋದನ್ನ ನೋಡಿದ್ರೆ ತುಂಬಾ ಕಾಲು ನೋವಿದೆ ಅನ್ಸುತ್ತೆ. ರವಿ ಬೇರೆ ಮನೇಲಿಲ್ಲ, ಅವನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಬೇಡ ಕಣೆ, ಇರ್ಲಿ ಬಿಡ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ, ಕೈ ಕಾಲೇ ಆಡ್ತಾ ಇಲ್ಲ, ತುಂಬಾ ಭಯ ಆಗ್ತಿದೆ. ಜಾನ್ವಿ, ನೀನ್ ಈಗ್ಲೇ ಇಲ್ಲಿಗೆ ಬರ್ತೀಯಾ? ಅಮ್ಮ ನೀವು ಹೆದರ್ಕೋಬೇಡಿ, ನಾನು ತಕ್ಷಣ ಹೊರಡ್ತಿದ್ದೀನಿ. ಮನೆ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಅಪ್ಪಂಗೆ ಸೇರಿಸಿ, ನಾನು ಇಮಿಡಿಯೇಟಾಗಿ ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ. ಅಯ್ಯೋ ಸರಿ ಕಣೆ ಜಾನ್ವಿ, ನಾನು ಈಗ್ಲೇ ಕರ್ಕೊಂಡು ಹೋಗ್ತೀನಿ. ತುಂಬಾ ನರಳಾಡ್ತಿದ್ದಾರೆ ಕಣೆ, ಬೇಗ ಬಂದ್ರೆ ನನಗೆ ಭಯ ಆಗ್ತಿದೆ. ಅಯ್ಯೋ ಮೊದ್ಲಿ ಶರ್ಟ್ ಹಾಕೋಣ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ಬೇಡ ಕಣೆ, ಆಸ್ಪತ್ರೆ. ಅಯ್ಯೋ ನೀವು ಸುಮ್ಮನೆ ಬಂದ್ರೆ ನನ್ನ ಮಾತು ಕೇಳಿ. ಇನ್ಸ್ಪೆಕ್ಟರ್, ನನ್ನ ಲೈಫಲ್ಲಿ ಈಗಾಗಲೇ ಏನೇನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನೇನು ಹೇಳೋದು ಬೇಕಾಗಿಲ್ಲ. ಬೇಕಾದರೆ ಇದಕ್ಕೆ ಏನಾದರೂ ಫೈನ್ ಇದ್ದರೆ ಹೇಳಿ, ನಾನು ಅದನ್ನು ಪೇ ಮಾಡ್ತೀನಿ. ಆದರೆ ಇದೊಂದು ಸಲ ದಯವಿಟ್ಟು ಇವನನ್ನು ರಿಲೀಸ್ ಮಾಡೋಕ್ಕಾಗತ್ತಾ? ಸರ್ ಹ್ಞೂ ಸರ್, ಖಂಡಿತವಾಗ್ಲೂ ಇನ್ಮೇಲೆ ಈ ಥರ ಯಾವುದೇ ತಪ್ಪು ಮಾಡೋಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಓಕೆ ಶ್ರೀ, ನಿಮಗೋಸ್ಕರ ಇವನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಆದರೂ ನನ್ನ ಅಧಿಕಾರನ ನಾನು ದುರುಪಯೋಗ ಮಾಡ್ಕೋತಾ ಇದ್ದೀನಿ, ಏನೋ ಗಿಲ್ಟ್ ನನ್ನನ್ನು ಕಾಡ್ತಾನೆ ಇರುತ್ತೆ. ಆದರೆ ಇನ್ನೊಂದು ಸಲ ಏನಾದ್ರು ಈ ಥರ ಮಾಡ್ಕೊಂಡು ಬಂದೆ, ನಾನು ಹೆಲ್ಪ್ಲೆಸ್. ಇನ್ನೊಂದು ಸಲ ಈ ಥರ ಆಗದೆ ಹೋಗಿ ನಾನು ನೋಡ್ಕೋತೀನಿ ಇನ್ಸ್ಪೆಕ್ಟರ್, ಪ್ಲೀಸ್. ಓಕೆ ಪಿ ಸಿ, ರಿಲೀಸ್ ಮಾಡಿರಿ ಅವ್ರನ್ನ. ಅಪ್ಪ ಸರ್ ಬೇಗ ತೆಗೀರಿ ಸರ್, 2 ನಿಮಿಷ ಬಾಯಿಗೆ ಬಂದ್ಬಿಟ್ಟಿತ್ತು. ಯಪ್ಪ 2 ಅವರ್ ಒಳಗಡೆ ಇರೋದಕ್ಕೆ ನನಗೊಂಥರ ಆಗೋಯ್ತಲ್ಲ ಸರ್. ವರ್ಷಾನುಗಟ್ಲೆ ಹೆಂಗಿರ್ತಾರೆ ಸರ್ ಒಳಗಡೆ? ಏಯ್, ಇನ್ನೊಂದು ಯಾವ್ದಾದ್ರು ಕೇಸಲ್ಲಿ ಬಾ, ಒಳಗಡೆ ಇರೋ. ವರ್ಷಾನುಗಟ್ಲೆ ಜೈಲೊಳಗಿದ್ರೆ ಅವಾಗ ನಿಂಗೆ ಗೊತ್ತಾಗುತ್ತೆ ಅಲ್ಲಿರೋರು ಹೇಗಿರ್ತಾರೆ ಅನ್ನೋದು. ರವಿ, ಸ್ವಲ್ಪ ಮಾತು ಕಮ್ಮಿ ಮಾಡ್ತೀಯಾ? ಏನೇನೋ ಮಾತಾಡ್ತಿದ್ಯಾ, ಸುಮ್ಮನೆ ಇರು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಶ್ರೀ, ಇಲ್ಲೊಂದು ಸೈನ್ ಮಾಡಿ. ನೀನು ಮಾಡು.
ಬರ್ತೀನಿ ಸರ್. ಮತ್ತೆ ಸ್ಟೇಷನ್ಗೆಲ್ಲ ಬರಕ್ಕೆ ಹೋಗ್ಬೇಡ, ಅದ್ರ ಕತೆ ಬೇರೆ ಆಗುತ್ತೆ. ಹೊರಡು. ಅಪ್ಪ, ಯುದ್ಧದಲ್ಲಿ ಗೆದ್ದು ಬಂದಿರೋ ನನ್ನ ಸ್ವಾಗತಿಸಕ್ಕೆ ಆರತಿ ತಟ್ಟೆ ಇಟ್ಕೊಂಡು ಮನೆ ಮುಂದೆನೆ ಕಾಯ್ತಿರ್ತಾಳೆ ಅಂತ ಅನ್ಕೊಂಡ್ರೆ ಅಮ್ಮ ಎಲ್ಲೋದ್ಲು? ಅವತ್ತು ಪೊಲೀಸ್ನವ್ರು ಕರ್ಸಿದಾಳೆ ಅಂದಿದ ತಕ್ಷಣ ತುಂಬ ಹೆದರ್ಕೊಂಡಿದ್ಲು. ಓಹೋ ಮೋಸ್ಟ್ಲಿ ಅಪ್ಲಿಕೇಶನ್ ಹಾಕಕ್ಕೆ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಅಕ್ಕ ಯಾಕೆ ಇಷ್ಟೊಂದು ಸತಿ ಫೋನ್ ಮಾಡಿದಾಳೆ? ಹೆದರ್ಕೋಬೇಡಮ್ಮ, ಏನೂ ಆಗಲ್ಲ. ಡಾಕ್ಟರ್ ನೋಡ್ತಿದ್ದಾರಲ್ವಾ? ರವಿ ಫೋನ್. ಹಲೋ ರವಿ, ಎಲ್ಲಿದೆಯೋ? ಸ್ಟೇಷನಿಂದ ಆಚೆ ಬಂದ್ಯಾ? ಹ್ಞೂ ಅಕ್ಕ, ಇವಾಗ ಬಂದೆ. ಅವತ್ತು ಅಮ್ಮ ತುಂಬ ಹೆದರ್ಕೊಂಡಿದ್ಲಲ್ಲ, ಅದಕ್ಕೆ ಅಮ್ಮಂಗೆ ಒಂದ್ಸತಿ ಮುಖ ತೋರಿಸ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಅಮ್ಮ ಅಪ್ಪ ಇಬ್ಬರು ಮನೇಲಿಲ್ಲ. ನಿಮ್ಮ ಮನೆಗೆ ಏನಾದರೂ ಬಂದಿದ್ದಾರಾ? ಅಪ್ಪನಿಗೆ ಮಂಡಿ ನೋವು ಬಂದಿದೆಯೋ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನೀನು ತಕ್ಷಣ ಇಲ್ಲಿಗೆ ಬಾ. ಹೌದಾ? ಏನಾದರೂ ಸೀರಿಯಸ್ ಏನೇ? ಇನ್ನೂ ಗೊತ್ತಿಲ್ಲ ಕಣೋ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ನೀನು ತಕ್ಷಣ ಹಾಸ್ಪಿಟ್ಲಿಗೆ ಬಾ. ಯಾವ ಆಸ್ಪತ್ರೆ? ಮನೆ ಹತ್ರ ಇರೋ ಸಂಜೀವ್ನಿ ಹಾಸ್ಪಿಟಲ್. ನಾನು ಈಗಲೇ ಬರ್ತೀನಿ. ಸರಿ. ರವಿ ಬರ್ತಿದ್ದಾನೆ. ನೋಡಿ ಜಾಹ್ನವಿ ಅವರೇ, ನಿಮ್ಮ ತಂದೆಯವ್ರ ರಿಪೋರ್ಟು ಬಂದಿದೆ. ನಿಮ್ಮ ತಂದೆಯವ್ರ ಮಂಡಿ ಚಿಪ್ಪು ಅಂದರೆ ನೀ ಕ್ಯಾಪ್ ಭಾಗ ಸಂಪೂರ್ಣ ಸೌದೋಗಿದೆ. ಅಯ್ಯೋ ದೇವ್ರೇ, ಇಷ್ಟು ದಿನ ದುಡಿಲಿಲ್ಲ, ದುಃಖ ಪಡಿಲಿಲ್ಲ ಅನ್ನೋ ಹಾಗೆ ಕೊಂಡ್ಕೊಂಡಾದ್ರೂ ಸರಿ ಓಡಾಡ್ಕೊಂಡಿದ್ರು ಅನ್ನೋ ಸಮಾಧಾನ ಇತ್ತು. ಈಗ ಆ ಸಮಾಧಾನಕ್ಕೂ ಆ ದೇವ್ರ ಸಂಸ್ಕಾರ ತಂದ್ಬಿಟ್ಟ. ಸಾಯೋವರೆಗೂ ಕೂತಲ್ಲೇ ಸೇವೆ ಮಾಡೋ ಹೊತ್ತು ತಂದ್ಬಿಟ್ಟಿಯಲ್ಲ ಭಗವಂತ. ಯಾರು ಹೇಳಿದ್ದು ನಿಮ್ಮ ಯಜಮಾನ ನಡೆಯೋಕ್ಕಾಗಲ್ಲ ಅಂತ? ಹಿಂಗೆ ನೀವೇ ಹೇಳಿದ್ರಲ್ಲ ಡಾಕ್ಟ್ರೆ. ನಾನು ಹೇಳಿದ್ದು ಹಂಗಲ್ಲ. ಒಂದು ನಿಮಿಷ, ನಾನು ಮಾತಾಡ್ತೀನಮ್ಮ. ನಮ್ಮ ತಂದೆಗೆ ಏನಾಗಿದೆ ಡಾಕ್ಟರ್? ಅದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ? ಅವ್ರ ಕಾಲು ಸಂಪೂರ್ಣವಾಗಿ ಸರಿ ಹೋಗಬೇಕು. ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಒಂದು ದಾರಿ ಇದೆ. ಡ್ಯಾಮೇಜ್ ಆಗಿರುವ ನಿಮ್ಮ ತಂದೆ ಚಿಪ್ನ ತೆಗಿತೀವಿ, ಆ ಜಾಗಕ್ಕೆ ಆರ್ಟಿಫಿಷಿಯಲ್ ಮಂಡಿ ಚಿಪ್ನ ಹಾಕ್ತೀವಿ. ಹಾಗೆ ಮಾಡಿದ್ರೆ ಅಪ್ಪ ಮೊದಲಿನ ಥರ ಓಡಾಡ್ಕೊಂಡಿರ್ಬೋದಾ? ಟ್ರೀಟ್ಮೆಂಟ್ ಆದಮೇಲೆ ನಾವು ಹೇಳಿರೋ ಮೆಡಿಸನ್ನ ನೀಟಾಗಿ ತೊಗೊಂಡ್ರೆ ನಿಮ್ಮ ತಂದೆಯವ್ರು ಮೊದಲಿಗಿನ್ನ ಚೆನ್ನಾಗಿ ಓಡಾಡ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟ್ರೆ. ಈ ಆಪ್ರೇಷನ್ ಮಾಡಿದ್ರೆ ಅಪ್ಪನಿಗೆ ನೋವಾಗಲ್ವಾ? ಖಂಡಿತ ಇಲ್ಲ. IV ಫ್ಲೂಯಿಡ್ಸ್ ಕೊಡ್ತೀವಿ, ಆ್ಯಂಟಿಬಯೋಟಿಕ್ ಮಾತ್ರೆ ಕೊಡ್ತೀವಿ, ಸೊಂಟಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಅವ್ರಿಗೆ ಆಪ್ರೇಷನ್ ಆಗೋದೇ ಗೊತ್ತಾಗಲ್ಲ. ಸ್ವಲ್ಪ ರಕ್ತ ಹೋಗುತ್ತೆ, ರಕ್ತದ ಅವಶ್ಯಕತೆ ಬೀಳ್ಬೋದು. ಬ್ಲಡ್ ಬ್ಯಾಂಕಿಂದ ರಕ್ತ ಅರೇಂಜ್ ಮಾಡ್ತೀವಿ. ಓಕೆ ಡಾಕ್ಟರ್, ಆಪ್ರೇಷನ್ ಮಾಡಿಬಿಡಿ. ಸ್ವಲ್ಪ ಅಮೌಂಟ್ನ ಈಗಲೇ ರಿಸೆಪ್ಷನಿಗೆ ಕಟ್ಬಿಡಿ. ಇಮಿಡಿಯೇಟಾಗಿ ಆಪ್ರೇಷನ್ ಶುರು ಮಾಡಿಬಿಡೋಣ. ಟೋಟಲ್ ಟ್ರೀಟ್ಮೆಂಟಿಗೆ ಎಷ್ಟು ಖರ್ಚಾಗ್ಬೋದು? 4-5 ಲಕ್ಷ ಖರ್ಚಾಗುತ್ತೆ. ಒಂದು 2 ಲಕ್ಷನ ಅಡ್ವಾನ್ಸಾಗಿ ಕಟ್ಬಿಡಿ. ಓಕೆ ಡಾಕ್ಟರ್. ಓಕೆ, ನಾನು ಈಗಲೇ ಆಪ್ರೇಷನ್ಗೆ ರೆಡಿ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದೆಯೇ? ಅಪ್ಪನ ಆಪ್ರೇಷನ್ಗೆ 4-5 ಲಕ್ಷ ಹೇಗೆ ಅರೇಂಜ್ ಮಾಡೋದು ಅಂತ. ನೀನೇನು ಜಾಣೆನಾ ದಡ್ಡಿನ? ಕೋಟ್ಯಾಧೀಶ್ವರಿ ಅನ್ನಪೂರ್ಣಮ್ಮನವ್ರ ಮುದ್ದಿನ ಸೊಸೆ ನೀನು. ನಿಮ್ಮ ಅಪ್ಪನ ಟ್ರೀಟ್ಮೆಂಟಿಗೆ ಬೇಕಾಗಿರೋದು ಜುಜ್ಬಿ 4-5 ಲಕ್ಷ. ನೀನು ಕೇಳಿದ್ರೆ ಅನ್ನಪೂರ್ಣಮ್ಮ ಕೊಡದೇ ಇರ್ತಾರಾ? ಕೇಳಿದ್ರೆ ಅವ್ರು ಕೊಡ್ತಾರೆ, ಆದರೆ ಕೇಳಕ್ಕೆ ನನಗೆ ಮುಜುಗರ. ಮುಜುಗರನೋ ಮುಂಜಾಗ್ರತೆನೋ? ಏನು ನಿಮ್ಮ ಮಾತಿನ ಅರ್ಥ? ನಾವು ಮೊದಲೇ ಗತಿಗೆಟ್ಟವರು. ಒಂದು ಸ್ವಲ್ಪ ದೊಡ್ಡ ಖರ್ಚು ಬಂದರೂ ನಿಮ್ಮ ಮೇಲೆ ಅವಲಂಬನೆ ಆಗಿರೋರು. ಇಸ್ಕೊಂಡು ದುಡ್ಡನ್ನ ವಾಪಸ್ ಕೊಡೋಕೆ ಆಗದೆ ಇರೋಂಥ ಭಿಕಾರಿಗಳು. ಎಲ್ಲಿ ದುಡ್ಡಿಸ್ಕೊಂಡು ವಾಪಸ್ ಕೊಡದೆ ಹೋಗ್ತಾರೋ ಅಂತ ಮುಂಜಾಗ್ರತೆ ವಹಿಸ್ತಾ ಇದೆಯಾ? ಯಾಕಮ್ಮ ಹೀಗೆ ಮಾತಾಡ್ತೀರಾ? ಅಪರಿಚಿತರಿಗೆ ದುಡ್ಡು ಕೊಟ್ಟರು ಹೀಗೆ ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ಸ್ವಂತ ಅಪ್ಪನ ಬಗ್ಗೆ ಹೀಗೆ ಯೋಚನೆ ಮಾಡ್ತೀನಿ ನಾನು. ಇನ್ನೇನೇ ಸಮಸ್ಯೆ? ಅಜ್ಜಿ ಹತ್ರ ಹಣ ಕೇಳುತ್ತಾನೆ. ಹೋದ್ಸಲಿ ಅಪ್ಪನಿಗೆ ಹಾರ್ಟ್ ಪ್ರಾಬ್ಲಮ್ ಆದಾಗಲೂ ಅವರೇ ಸಹಾಯ ಮಾಡಿದರು. ಪ್ರತಿಯೊಂದಕ್ಕೂ ಅವ್ರ ಹತ್ರನೇ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದು. ನೀನು ಅವ್ರ ಮನೆ ಸೊಸೆ ಕಣೆ. ಬಂಗಾರದಂತ ಒಂದು ಮಗುನ ಹೆತ್ಕೊಟ್ಟಿದ್ಯಾ. ಅಷ್ಟು ಹಕ್ಕಿಲ್ವಾ ನಿನಗೆ? ಇಂಥ ಸಮಯದಲ್ಲದೆ ನಮ್ಮವರು ತಮ್ಮವರು ಅಂತ ಇನ್ನೆಂಥ ಸಮಯಕ್ಕೆ ಆಗ್ತಾರೆ? ಫೋನ್ ಮಾಡೆ. ಹೋಗ್ಲಿ ಬಿಡು, ನೀನು ಯಾಕೆ ಕೇಳ್ತೀಯ? ಮಂಡಿ ಮೂಳೆ ಸೌಸ್ಕೊಂಡು ಬಿದ್ದಿರೋದು ನನ್ನ ಗಂಡ ತಾನೆ. ಹೇಗೋ
ಕಷ್ಟಪಟ್ಟು ನಾನು ನನ್ನ ಮಗನೇ ಸರಿ ಮಾಡಿಸ್ತೀವಿ. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಅವ್ರಿಗೂ ಒಂದು ತೊಟ್ಟು ವಿಷ ಹಾಕಿ ನಾವು ಸತ್ತು ಹೋಗ್ತೀವಿ. ಏನಮ್ಮ ನೀನು ಯಾಕೆ ಸಾಯೋ ಮಾತಾಡ್ತೀಯ? ಮತ್ತು ಇನ್ನೇನು ಮಾಡಲಿ ಹೇಳು? ಅವ್ರು ಕುಂಡ್ಕೊಂಡು ಓಡಾಡುವಾಗಲೇ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ, ಹಿಂಸೆ ಆಗ್ತಾಯಿತ್ತು. ಇನ್ನು ಎತ್ತು ಓಡಾಡೋಕ್ಕೆ ಆಗದೆ ಇದ್ದರೆ ಅದನ್ನೆಲ್ಲ ನೋಡ್ಕೊಂಡು ಹೇಗೆ ಇರಲಿ? ನನ್ನ ಕೈಲಿ ಅದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ನಮ್ಮ ಕೈಲಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ, ನನ್ನ ಗಂಡನ ಡಿಸ್ಚಾರ್ಜ್ ಮಾಡಿಬಿಡಿ, ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಡಾಕ್ಟ್ರಿಗೆ ಹೇಳಿಬಿಡ್ತೀನಿ. ಅಮ್ಮ, ನಿನ್ನ ಕಣ್ಣೀರಿಗಿಂತ ಅಪ್ಪನ ಆರೋಗ್ಯಕ್ಕಿಂತ ನನ್ನ ಸ್ವಾಭಿಮಾನ ದೊಡ್ಡಲ್ಲ. ಕೇಳ್ತೀನಿ. ಹಲೋ ಅಜ್ಜಿ, ಅಪ್ಪನಿಗೆ ಆಪ್ರೇಷನ್ ಮಾಡಬೇಕಂತೆ, 5 ಲಕ್ಷ ಆಗುತ್ತಂತೆ. ಹೌದಾ? ಥ್ಯಾಂಕ್ಸ್ ಅಜ್ಜಿ. ಹಾಂ, ಕೊಡ್ತಾರಂತೆ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ರೀ ರೀ, ತುಂಬ ನೋವಾಗ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ನೋಡಿ, ದುಡ್ಡಿಗೆಲ್ಲ ವ್ಯವಸ್ಥೆ ಆಗೋಯ್ತು. ಆಪರೇಷನ್ ಮಾಡ್ತಾರೆ, ತಕ್ಷಣ ಸರಿ ಹೋಗುತ್ತೆ ರೀ. ಅಯ್ಯೋ, ನನಗೆ ಯಾವ ಆಪರೇಷನ್ ಬೇಡ, ಏನು ಬೇಡ. ಹಾಗಂದ್ರೆ ನೋವು ಕಮ್ಮಿ ಆಗುತ್ತೇನ್ರಿ? ಅಯ್ಯೋ ಸುಮ್ಮನಿರೆ, ಸ್ವಲ್ಪ ಎಣ್ಣೆ ತಿಕ್ಕಿದ್ರೆ ಎಲ್ಲ ಸರಿ ಆಯ್ತದೆ. ಅಯ್ಯೋ ರೀ, ಇದು ಎಣ್ಣೆ ತಿಕ್ಕೋ ಆಪರೇಷನ್ ಮಾಡ್ಲೇಬೇಕಂತೆ. ಅಯ್ಯೋ, ಈ ವಯಸ್ಸಲ್ಲಿ ಯಾಕಪ್ಪ ಈ ಆಪರೇಷನ್ ಎಲ್ಲ? ಅಯ್ಯೋ, ನಿನ್ಗೇನು ಗೊತ್ತಾಗೋದಿಲ್ಲ ಕಣೆ, ಹೋಗೆ ಸುಮ್ಮನೆ. ಅಯ್ಯೋ ಅಯ್ಯೋ, ಡಾಕ್ಟರು ಆಪ್ರೇಷನಿಗೆ ರೆಡಿ ಮಾಡ್ಕೊತಿದ್ದಾರೆ. ಸಿಂಪಲ್ ಆಪ್ರೇಷನ್ನು. ಅಪ್ಪ ಬೇಗ ಡಿಸ್ಚಾರ್ಜ್ ಆಗ್ತಾರಂತೆ. ಹಾಂ ಅಜ್ಜಿ, ಹೇಳ್ತೀನಿ. ನಿಮಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸರಿ. ಜಾನ್ವಿ, ಏನಾಯ್ತಮ್ಮ? ನೋಡ ನಿಮ್ಮಪ್ಪನ, ನಾವು ಇಷ್ಟೊಂದು ಕಷ್ಟಪಟ್ಟು ಅವ್ರು ಆಪರೇಷನ್ ಮಾಡಿಸೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಆಪರೇಷನ್ ಮಾಡಿಸ್ಕೊಡಲ್ಲ ಅಂತ ಹಠ ಮಾಡ್ತಿದ್ದಾರೆ. ಯಾಕಂತೆ? ಯಾಕೋ ಏನೋ, ನೀನೇ ಕೇಳ್ಬಾ. ಬನ್ನಿ. ಅಮ್ಮ, ಅಪ್ಪ, ತುಂಬ ನೋವಾಗ್ತಿದೆಯಾ? ಒಂಥರ ಚೆನ್ನಾಗಿದೆ ಮಗಳೇ. ಹಾಂ, ಚೆನ್ನಾಗಿದೆಯಂತೆ. ಚೆನ್ನಾಗೆ. ನಿಮ್ಮ ಸ್ಥಿತಿ ನೋಡಿ ನಮಗೆ ಪ್ರಾಣ ಹೋಗ್ತಾ ಇದೆ. ನಿಮಗೆ ತಮಾಷೆನಾ? ಆಪರೇಷನ್ ಬೇಡ ಅಂದ್ರಂತೆ. ಆಪರೇಷನ್ ಬೇಡ ಮಗಳೇ, ನಂಗೆ ಒಂಥರ ಭಯ ಆಗುತ್ತೆ. ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ಅಪ್ಪ. ನಾನು ಡಾಕ್ಟರ್ ಹತ್ರ ಮಾತಾಡಿದೆ, ಅನಿಸ್ತೇಷಿಯಾ ಕೊಡ್ತಾರಂತೆ. ಆಪರೇಷನ್ ಮಾಡಿದ್ದು ಗೊತ್ತಾಗಲ್ಲಂತೆ. ಅಮ್ಮ, ಅಯ್ಯೋ, ನೀವು ಮೊದಲನೇ ಸಲ ಹಲ್ಲು ಹಾಳಾಗಿ ರೂಟ್ ಕೆನಾಲ್ ಮಾಡಿಸ್ಬೇಕು ಅಂದಾಗ್ಲೂ ಹೀಗೆ ಹೇಳಿದ್ರಿ, ನೋವಾಗುತ್ತೆ, ಭಯ ಆಗುತ್ತೆ ಅಂತ. ಮಾಡಿಸಾದ್ಮೇಲೆ ನೀವೇ ಇನ್ನೂ 2 ಹಲ್ಲಿನ ರೂಟ್ ಕೆನಾಲ್ ಮಾಡಿಸ್ಕೊಂಡು ಬಂದ್ರಿ. ಇದು ಹಾಗೆ ಅಪ್ಪ, ಅಷ್ಟೇ ಸಿಂಪಲ್ ಆಗಿರುತ್ತೆ. ಆದರೂ ಈ ವಯಸ್ಸಿನಲ್ಲಿ ಆಪರೇಷನ್ ಎಲ್ಲ ಬೇಡ ಮಗಳೇ. ನಾನು ಇನ್ನೆಷ್ಟು ದಿವಸ ಬದುಕಿರ್ತೀನಿ? ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು. ನೋವು ಕಡಿಮೆ ಆಗೋದಕ್ಕೆ ಯಾವುದಾದ್ರೂ ಔಷಧಿ ಕೊಡಿಸ್ಬಿಡಮ್ಮ. ನೋಡಿದ್ಯಾ ಜಾನ್ವಿ, ನಾವು ಇವ್ರ ಟ್ರೀಟ್ಮೆಂಟ್ಗೆ ಅಂತ ಒದ್ದಾಡ್ತಿದ್ರೆ ಇವ್ರು 4 ಕಾಸು ಖರ್ಚಾಗುತ್ತೆ ಅಂತ. 4 ಕಾಸು ಅಲ್ಲ ಕಣೆ, 5 ಲಕ್ಷ ಎಲ್ಲ ನರ್ಸ್ ಹೇಳಿದ್ಲು ನಂಗೆ. ಎಷ್ಟು ಬೇಕಾದ್ರೆ ಆಗಲಿ, ನಿಮಗೇನು ಸುಮ್ಮನೆ ಇರೋಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯ? ಎಲ್ಲಿದೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ? ಸುಮ್ಮನೆ ಮಗಳಿಗೂ ಭಾರ ಆಗ್ಬೇಕು. ಹುಟ್ಟಾನೆ ತಾಯಿ ಕಳ್ಕೊಂಡೆ. ನನಗೆ ತಂದೆ ತಾಯಿ ನೀವೇ ಆಗಿ ಬೆಳೆಸಿದ್ರಿ. ಅಂಬೆಗಾಲಿಡುವಾಗ ನನ್ನ ಕೈ ಹಿಡಿದು ನಡೆಯೋದನ್ನು ಹೇಳ್ಕೊಡ್ರಿ. ಈಗ ನಿಮ್ಮ ಕಾಲಿಗೆ ತೊಂದರೆ ಆಗಿದೆ. ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡೋಕ್ಕೆ. ಈ ಅವಕಾಶನ ನನ್ನಿಂದ ಕಿತ್ಕೋತೀರಾ? ಅಯ್ಯೋ, ಆಗಲ್ಲ ಮಗಳೇ. ಮತ್ತಿನ್ನು ಹೇಗೆ? ಮುಂಚೆನೇ ನಿಮಗೆ ಕಾಲು ಆಪ್ರೇಷನ್ ಮಾಡಿಸ್ಬೇಕಿತ್ತು. ನೋವು ಬಂದಾಗೆಲ್ಲ ಔಷಧಿ ತೊಗೊಂಡಿದ್ದೀನಿ, ನೋವು ಕಮ್ಮಿ ಆಗಿದೆ ಅಂತ ಸುಳ್ಳು ಹೇಳ್ಕೊಂಡು ಬಂದ್ರಿ. ನೋಡಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ. ಅಮ್ಮ, ಈ ಮಂಡಿ ನೋವಿಂದ ನನ್ನ ಮಗಳನ್ನ ಎತ್ಕೊಂಡು ನೀವು ಓಡಾಡೋಕ್ಕಾಗ್ತಿಲ್ಲ, ಅಮ್ಮನ ಜೊತೆ ಆಚೆ ಸುತ್ತಾಡೋಕ್ಕಾಗ್ತಿಲ್ಲ. ನನ್ನ ಮಗಳು ಬೆಳೀತಿದ್ದಾಳಪ್ಪ. ಅವಳು ನಿಮ್ಗಿಂತ ಫಾಸ್ಟಾಗಿ ಓಡಾಡೋದು ನನಗಿಷ್ಟ ಇಲ್ಲ. ಅವಳಿಗಿಂತ ಫಾಸ್ಟಾಗಿ ನೀವು ಓಡಾಡಬೇಕು. ಹಾಗಾಗಬೇಕಂದ್ರೆ ಕಾಲು ಆಪ್ರೇಷನ್ ಮಾಡಿಸ್ಕೋಬೇಕು. ನನ್ನ ಮಗಳು ನಡೆಯೋದು ಕಲಿಯುವಾಗ ಬ್ಯಾಲೆನ್ಸ್ ತಪ್ಪಿದ್ರೆ ಅವಳನ್ನ ಹಿಡಿದು ನಿಲ್ಲಿಸ್ಬೇಕು.
ಅವಳಿಗೆ ನಡೆಯೋದು ಹೇಳ್ಕೊಡ್ಬೇಕು. ದಿನ ಅವಳ ಜೊತೆ ವಾಕಿಂಗಿಗೆ ಪಾರ್ಕಲ್ಲಿ ನೀವೇ ಹೋಗಬೇಕು. ಅದು ನನ್ನ ಆಸೆ. ಎಲ್ಲ ಥರ ಯೋಗಾಸನ ಬರುತ್ತೆ ಅಂತ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ. ಈ ಆಪ್ರೇಷನ್ ಆಗಬೇಕು, ಮತ್ತು ನೀವು ಎಲ್ಲರ ಥರ ಓಡಾಡೋ ಥರ ಆಗಬೇಕು. ಆಮೇಲೆ ಎಲ್ಲ ಯೋಗನೂ ಮಾಡಿ ತೋರಿಸ್ಬೇಕು. ಇನ್ನು ಸ್ವಲ್ಪ ದಿನದಲ್ಲಿ ರವಿಗೆ ಮದುವೆ ಮಾಡಬೇಕು. ಮದುವೆ ಮನೇಲಿ ಕಾಲು ನೋವು ಅಂತ ಮೂಲೆಯಲ್ಲಿ ಕೂರಕ್ಕಾಗಲ್ಲ. ನೀವೇ ಎಲ್ರಿಗೂ ವಿಚಾರಿಸ್ಕೋಬೇಕು, ಮನೆ ತುಂಬ ಓಡಾಡಬೇಕು. ಹಾಗಾಗಬೇಕಂದ್ರೆ ಕಾಲು ಆಪ್ರೇಷನ್ ಆಗಬೇಕು. ಆದರೂ ನನಗೆ ಯಾಕೋ ಇನ್ನು ಹಠ ಮಾಡಬೇಡಿಪ್ಪ. ನಾವೆಲ್ಲರೂ ಸಂತೋಷವಾಗಿರೋದು ನಿಮಗೆ ಇಷ್ಟ ಇಲ್ವಾ? ಅಮ್ಮ, ನೀವು ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಮಗೆ ಸಂತೋಷ. ನಮಗೋಸ್ಕರ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಸರಿ ಮಗಳ. ಅದು ನನ್ನ ಮುದ್ದಿನಪ್ಪ. ನಾನು ಈಗಲೇ ಡಾಕ್ಟರಿಗೆ ಹೇಳಿ ಬರ್ತೀನಿ. ಅಮ್ಮ, ಬಂದೆ. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ